ಅಂತಾರೆ. ಯಾಕಂದ್ರೆ ಅದು ನಾಳೆಗೆ ನಮಗೆ ಕೂತದ ಅಂತಾರೆ ಅವರೆಲ್ಲರೂ. ಗ್ರಾಮೀಣದಾಗ ಬಹಳ ಮಂದಿ ಲೀಡರ್ಗಳಾರ, ಬಹಳ ಮಂದಿ ಶಾಣ್ಯಾರ. ಗ್ರಾಮೀಣ ಕ್ಷೇತ್ರದಾಗ ಒಬ್ಬ MLA ಗೆದ್ದನಂದ್ರೆ ಇಡೀ ಜಿಲ್ಲಾಕ್ಕೆ ಮುಳ್ಳಾತಾರ ಅಂತ ಅವ್ರ ತಲೆಗದ. ನನ್ನ ಅನುಭವ ಇದ್ದದು. ನಾ ಯಾಕಂದ್ರೆ ಇವತ್ತ 30 ವರ್ಷದಿಂದ 40 ವರ್ಷದಿಂದ ನಾನು ನೋಡ್ತಾ ಇದ್ದೀನಿ. ಇವತ್ತ ಈ ಕ್ಷೇತ್ರ 7 ಬೆಳೆ ಯಾವತ್ತೂ ಕಾಂಗ್ರೆಸ್ ಸೋಲೆ ಬರ್ದಿಲ್ಲ ಗ್ರಾಮೀಣ ಕ್ಷೇತ್ರ. ಆದ್ರೆ ಇದು ಸೋಲ್ತಂದ್ರ ಕಾರಣ ಇರೋದಕ್ಕ, ಇದಕ್ಕೆ ಕಾರಣ ನಾವೇ ಪಕ್ಷದವರೇ ಇದ್ದೀವಿ. ಇವತ್ತು ನಾ ಜಿಲ್ಲಾ ಇರ್ಬೋದು, ಗ್ರಾಮೀಣ ಕ್ಷೇತ್ರದ ಇರ್ಬೋದು, ಇಲ್ಲ ರಾಜ್ಯದವ್ರು ಇರ್ಬೋದು. ನಮ್ಮನ್ನ ಹೆಂಗ ಗುತ್ತಿಗೆ ಓದ್ತಾರಂದ್ರೆ, ಫಸ್ಟ್ ಒಂದು ಕ್ಯಾಂಡಿಡೇಟ್ ಮಾಡೋದ್ರೆ ಗುತ್ತಿಗೆ ಓದ್ತಾರ, ಇಲ್ಲ ಕ್ಯಾಂಡಿಡೇಟ್ ಬೇಕಾದ ಮಾಡಿದ ತಕ್ಷಣ ಅದಕ್ಕೆ ಗುತ್ತಿಗೆ ಹೋಗ್ಲಿಕ್ಕೆ ಹಸ್ತ ಬಿಡ್ತಾರ. ನಮ್ಗೆ ಹೇಳ್ತಾರೆ, ಮತ್ತೆ ಬೇರೆ ಬೇರೆ ಗೊತ್ತಲ್ಲ. ಮತ್ತೆ ನಮ್ಮ ಕೈಯಾಗಿರೋದು ಇವತ್ತು ನಾವೆಲ್ಲರೂ ಮಾತಾಡುತ್ತಿದ್ದೀವಿ. ಇವತ್ತು ನೋಡ್ಬೇಡಿ, ಈ ಒಂದು ಗುಂಪಿಗೆ A ಟೀಮ್ B ಟೀಮ್ ಗ್ರಾಮೀಣ ಕ್ಷೇತ್ರದಾಗ ಆಗ್ಬಿಟ್ಟದ. ಇವತ್ತು ಒಂದು ಕ್ಷೇತ್ರದಾಗ ಮೀಟಿಂಗ್ ಆಗ್ತದ, ಒಂದು 100 ಮಂದಿ ಸೇರ್ತಾರ ಅಂದ್ರೆ ಯಾರೂ ಬರಲ್ಲ. ಅಂದ್ರೆ ನಾವ್ ಈ ಮೀಟಿಂಗ್ ಮಹತ್ವ ಏನು ಅಂತಕ್ಕಂಥದ್ದು. ಅಂದ್ರೆ ಕಾರ್ಯಕರ್ತರ ಅವಶ್ಯಕತೆ ಇಲ್ಲ ನಮ್ಮ ಈ ಜಿಲ್ಲೆದವ್ರಿಗೆ, ಕಾಂಗ್ರೆಸ್ ಪಕ್ಷದವರಿಗೆ ಅಂತಕ್ಕಂಥದ್ದು. ನಾವಿವತ್ತು ಜಿಲ್ಲಾಧ್ಯಕ್ಷರಿಗೆ ಮಾತಾಡಿದ್ರೆ ಅವರು ರೆಸ್ಪಾನ್ಸ್ ಮಾಡಿ, ನೀವೇನ್ ಮಾಡ್ತೀರಿ ಮಾಡ್ರಿ. ನಾವು ಬ್ಲಾಕ್ ದವ್ರಿಗೆ ಮಾತಾಡಿದ್ರೆ ನೀವು ಕಾರ್ಯಕರ್ತ ನೀವು ಮಾಡ್ರಿ. ನಾವು ಕಾರ್ಯಕರ್ತರು ಮಾಡ್ತೀವಪ್ಪ, ಮತ್ತೆ ನಿಮ್ದೇನು ಕೆಲಸ ಅದ, ನಿಮ್ದೇನು ಪಾತ್ರ ಅದ. ಎಲೆಕ್ಷನ್ ಬಂದ ತಕ್ಷಣ ನಾ ಅಧ್ಯಕ್ಷ, ನಾ ಜಿಲ್ಲಾಧ್ಯಕ್ಷ, ನಾ ರಾಜ್ಯಾಧ್ಯಕ್ಷ, ನಾ ಉಸ್ತುವಾರಿ ಮಂತ್ರಿ ಅಂತ ಬರ್ತಿರಲ್ಲ. ಈಗ ಕಾರ್ಯಕರ್ತರ ಸಾವಿನ ಬಗ್ಗೆ ಇವತ್ತು ಕಾರ್ಯಕರ್ತರು ಎಷ್ಟೋ ಮಂದಿ ಸಾಯಕತ್ತಾರ. ಅವ್ರಿಗೆ ಒಂದು ಕೆಲಸ ಇಲ್ಲ, ಒಂದು ವ್ಯವಸ್ಥೆ ಇಲ್ಲ, ಒಂದು ದಾರಿ ಇಲ್ಲ. ಇವಾಗ ಯಾರ ಮನೆಗೆ ಹೋಗ್ತಿದೆ? ನೀವು ಕುಂತವ್ರು ನಿರ್ಧಾರ ಮಾಡ್ಬೇಕಂತ ಕಾರ್ಯಕರ್ತರು, ನಾಯಕರು. ನಮಗ್ ಕರೆದಕ್ಕೆ ಹೇಳಿದ್ರಿ, ಅಧ್ಯಕ್ಷರು ಬ್ಲಾಕ್ ಅಧ್ಯಕ್ಷ ಕರೆದ್ರಿ, ಅದಕ್ಕೆ ಹೋಗಿದ್ರಿ ಅಂದ್ರೆ ಅದು ನೀವು ಕರೆದ್ರಿ, ದುರ್ದೈವ, ನಾವೇನು ಮಾಡಕ್ಕಾಗಲ್ಲ. ಇಲ್ಲರಿ ಜಿಲ್ಲಾಧ್ಯಕ್ಷ ಬಾ ಅಂದ್ರಿ, ಹೋಗಿದೇವ್ರಿ. ಪಕ್ಷದ ಹೈಕಮಾಂಡ್ ಅದ್ರಿ, ಹೈಕಮಾಂಡ್ ನಾವ್ ಯಾರಿಲ್ಲ ದುಡ್ಡಕ್ಕೆ ನಿಂತಿಲ್ಲ. ಪಕ್ಷ ಹೈಕಮಾಂಡ್ ಬಿಟ್ಟು ಮನ್ಯಾಗ ಮಕ್ಕಳಿಗೆ ಕೇಳಿದ್ರೆ ಅಪ್ಪ ಏನ್ ಬೇಕು ಕಾರ್ಬಾರ್ ಮಾಡ್ಬೋದಾ? ಮಕ್ಕಳು ಸಣ್ಣಗಿದ್ದ ಕಾರ್ಬಾರ್ ಮಾಡ್ಬೋದು. ಅಪ್ಪ ಮಕ್ಕಳಿಗೆ ಮದುವೆ ಆಗಿ 4 ಮಕ್ಕಳು ಅಂದ್ರೆ ಇನ್ನ ಇಲ್ಲ, ಅಪ್ಪನ ಕಾಲಬಾರಿ ಇಡ್ಬೇಕು, ಮಕ್ಕಳು ಕಾಲಬಾರ ಮಾದೇವಾಗ. ಪಕ್ಷ ಅನ್ನೋದು ಶಿಸ್ತಿನ ಪಕ್ಷ ಅಂತಕ್ಕಂಥದ್ದು ಮಾತಾಡ್ತಾರೆ. ಅಲ್ಲಿ ಜಿಲ್ಲಾ ಕಚೇರಿಗಳು ಕುಂತು ಬಹಳ ಕಾಂಗ್ರೆಸ್ ಪಕ್ಷ ಶಿಸ್ತಿನ ಪಕ್ಷ ಅಂತ ಮಾತಾಡ್ಕೊಳ್ತೀವಲ್ಲ ನಾವೆಲ್ಲ. ಇವತ್ತಿಗೂ ಕೂಡ ನಾನು ತಿಳ್ಕೊಂಡಾಗೆ ಒಂದು ಅಸೆಂಬ್ಲಿ ಒಳಗೆ ಕೂಡ ಬಾಡಿ ಇಲ್ಲ. ಇವತ್ತು ಯಾಕಿಲ್ಲ? ಒಂದು ಜಿಲ್ಲಾ ಬಾಡಿ ಅದನ್ನ, ಏನ್ ತಾಲೂಕು ಬಾಡಿ ಅದನ್ನ, ಯಾವ ಬಾಡಿ ಅದನ್ನ ಯಾರ ನೇತೃತ್ವದಾಗ ಹೋಗ್ಬೇಕಂತಕ್ಕಂಥ ಇವತ್ತಿಗೂ ನಮಗೆ ಮಾರ್ಗದರ್ಶನ ಯಾರು ಕೊಡ್ತಾ ಇಲ್ಲ. ನಾವು ಮಾತಾಡೋದು ಬಹಳ ತ್ರಾಸತ್ತ ಎಲ್ರಿಗೆ. ಏನ್ರಿ ಪಕ್ಷದ ವಿರೋಧಿ? ನಾವು ಪಕ್ಷದ ವಿರೋಧಲ್ಲ, ಪಕ್ಷ ಬಗ್ಗೆನೇ ಮಾತಾಡ್ಬೇಕಾಗಿದೆ ನಮಗೆ. ಗೊತ್ತಾ, ನೀವು ಪದಾಧಿಕಾರಿಗಳ ಒಂದು ಘೋಷಣೆ ಮಾಡುತ್ತೆ ಆದ್ರೆ ಎಷ್ಟು ಪದಾಧಿಕಾರಿಗಳು ಇರ್ತಾವೆ ಅಷ್ಟು ಒಮ್ಮೆ ಘೋಷಣೆ ಮಾಡ್ರಿ. 5 ಮಂದಿ ಮಾಡ್ತಾರೆ, 10 ಮಂದಿಗೆ ಮಾಡ್ತೀರಿ, ಎಷ್ಟು ಮಂದಿ ಮಾಡ್ತೀರಿ? ಬರೀ ಒಬ್ರಿಗೆ ಅಧ್ಯಕ್ಷ ಘೋಷಣೆ ಮಾಡಿ 4 ವರ್ಷ ಒಬ್ಬರ ಮೇಲೆ ಪಾರ್ಟಿ ನಡೆಸೋದ? ಇದು ನಮಗೆ ನಾಚಿಗೇಡಿ ಬರ್ತದೆ. ಒಬ್ಬ ಜಿಲ್ಲಾಧ್ಯಕ್ಷ ಕೂಡ ಬರೀ ಒಬ್ಬ ಜಿಲ್ಲಾಧ್ಯಕ್ಷ ಇರ್ತಾರೆ. ಒಬ್ಬ ಗ್ರಾಮೀಣದಾಗ ನಮಗೆ ಬರೀ ಒಬ್ಬ ಗ್ರಾಮೀಣ ಅಧ್ಯಕ್ಷ ಇರ್ತಾರೆ. ನೀವು ಯಾವ ಅಸೆಂಬ್ಲಿದಾಗ ಹೋದ್ರು ಒಬ್ರು ಅಧ್ಯಕ್ಷರೇನ ಕೆಳಗೆ ಬಾಡಿಗಳಿಲ್ಲ ಇವತ್ತು ನಮಗೆ. ಮತ್ತೆ ಪಕ್ಷ ಸಂಘಟನೆ ಮಾಡಿದೆ ಅವಾಗ. ಅದು ಎಲೆಕ್ಷನ್ದಾಗ ಬಂದಾಗ ಓಡೋದೆ ಯಾರ ಮನೆಗೆ ಹೋಗ್ಬೇಕು, ಯಾರ ಮನೆಗೆ ಬರ್ಬೇಕು ಅಂತಕ್ಕಂಥ ಪ್ರವೃತ್ತಿ ಆಗಿರ್ತದೆ. ನಾವೀಗೆಲ್ಲರೂ ಸೇರಿ ಮೀಟಿಂಗ್ ಮಾಡಕತ್ತೀವಿ. ನಮ್ಮ ತೀರ್ಮಾನ ಏನು? ಇವತ್ತ ಕಾರ್ಯಕರ್ತರಿಗೆ ಅನ್ಯಾಯ ಅಂತಕ್ಕಂಥ ನಾವೆಲ್ಲರೂ ಬಂದಿವಲ್ಲ, ನಮ್ಮ ತೀರ್ಮಾನ ಏನು ಅದು ಆಗ್ಬೇಕಲ್ಲ. ನಮ್ಮ ತೀರ್ಮಾನದಾಗ ನಿಮ್ದೆಲ್ಲ ಬಂದಿಲ್ಲ, ನಾವೇನು ಮಾಡಕ್ಕಾಗತ್ತೀವಿ, ಬಿಟ್ಟು ಹೋಗ್ತೀವಿ. ಆದ್ರೆ ನಮಗಿವತ್ತ ನಿಮ್ಮ ತೀರ್ಮಾನ ಏನು? ಈಗ ನೀವೆಲ್ಲರೂ ಸೇರಿ ಒಂದು ತೀರ್ಮಾನ ಮಾಡಿದ್ರಪ್ಪ, MP ಎಲೆಕ್ಷನ್ ನಮಗೆ ಇಷ್ಟು ಮಂದಿ ಕರ್ಸಿ ಇಲ್ಲಿ ಮೀಟಿಂಗ್ ಮಾಡೋ ತನಕ ನಾವು ಯಾವ ಚುನಾವಣೆ ಮಾಡಬಾರ್ದು ಅಂತ ಒಂದು ತೀರ್ಮಾನ ಮಾಡಿದ್ವಿ ಅಂತ ತಿಳ್ಕೋರು. ನೀವು ಕಟ್ ಬಂದಿರ್ತೀರಿ, ನೀವಿರ್ತೀರಿ, ಇಲ್ಲಪ್ಪ ಸಾಕು ಕರ್ತಾನೆ ಹೋಗ್ಬೇಕಂತ ಅಂತೀರಿ. ಅವಾಗ ನಮ್ಮಂತವ್ರ ಗತಿ ಹಂಗ, ನೀವು ಓಡತ್ತೀರಿ. ನೀವು ಯಾವ ಓಡೋದಿಗೆ ಇರ್ತೀರೋ ನಮ್ಗೆ ಗೊತ್ತಿಲ್ಲ, ನಮ್ಮಂತವ್ರ ಗೊತ್ತಿ ಏನವತ್ತು. ನಾವು ಇವತ್ತು ಅದೇ ಮಾತಾಡಕತ್ತೀವಿ, ಅಲ್ಲಿ ಎದುರು ಕುಂತರು ಅವತ್ತೇ ಮಾತಾಡಿದೀವಿ. ಇವತ್ತು ಗ್ರಾಮೀಣ ಕ್ಷೇತ್ರ ಸುಧಾರಿಸ್ಕೋಬೇಕಾಯ್ತು ಅಂದ್ರೆ ನಾವೆಲ್ಲರೂ ಗಟ್ಟಿತನ ಇರ್ಬೇಕಾಗ್ತದೆ, ನಾವು ಗಟ್ಟಿಯಾಗಿ ನಿಂದಿರ್ಬೇಕಾಗ್ತದೆ. ಅಂದಾಗ ಮಾತ್ರ ಗ್ರಾಮೀಣ ಕಾರ್ಯಕರ್ತರ ಕಡೆ ಯಾರಾದ್ರೂ ನೋಡ್ತಾರೆ. ಇವತ್ತು ನಮ್ಮ ಬಗ್ಗೆ ಎಷ್ಟು ಅಸಹಾಯ ಮಾತಾಡ್ತಾರೆ ಪಾರ್ಟಿ ಆಫೀಸದಾಗ. ಗ್ರಾಮೀಣದವ್ರು ಏನ್ ಬಿಡ್ರಿ ಅವ್ರು ಲೆಕ್ಕಕ್ಕಿಲ್ಲ ಅಂತಾರೆ. ಯಾಕಂತಾರೆ? ನಂಬರ್ ಒಗ್ಗಡ್ತಾನ ಇಲ್ಲ ಅನ್ನೋ ಕಾರಣಕ್ಕಾಗಿ. ಇವತ್ತು ನೋಡ್ಬೇಕಾದ್ರೆ ಇಷ್ಟೆಲ್ಲ ಇದೆಯಲ್ಲ, ನಾ 5-6 ಗಾಡಿ ಅವ, 12 ಜಿಲ್ಲಾಧ್ಯಕ್ಷ ಮನೆಗೆ ಹೋಗ್ಬಿಡ್ರಿ ಏನಂತ ಕೇಳೋದು ಆಗುತ್ತಾ?
ನಾವು ಬರೀ ಕುಂತು ಮಾತಾಡೋದಾಗಲ್ಲ, ಇದರನ್ನ ಪ್ರಾಕ್ಟಿಕಲ್ ಆಗಿ ನಾವು ಫೀಲ್ಡಿಗೆ ಬರ್ಬೇಕಾಗ್ತದೆ. ಎಲ್ಲರೂ ಸೇರಿ ಯಾರು ಜಿಲ್ಲಾಧ್ಯಕ್ಷರು ನಾವು ಮನೆಗೆ ಹೋಗ್ಬೇಕಾಗ್ತದೆ. ಏನಾದ್ರು ಸುದ್ದಿ ಮಾಡಕ್ಕಾಗಲ್ಲ. ಇಲ್ಲ ನಮ್ಮ ಬಾಡಿ ಡಿಸಲ್ ಮಾಡ್ಬೇಕು. ನಿಮ್ಮಲ್ಲಿ ಇಲ್ಲ ಬಾಡಿ ಡಿಸಲ್ ಮಾಡ್ರಿ, ನಿಮ್ ಕೈಲಾಗಲ್ಲ. ಯಾರಿಗೆ ಸರ್ ಮನೆಗೆ ಹೋಗ್ಬೇಕ, ಅವ್ರು ಬರೋಗ ಮಾಡ್ರಿ. ನೀವು ಬರೀ ನಾವು 4 ಮಂದಿ ಇಲ್ಲೇ ಕೂತು ಇಲ್ಲೇ ಮಾತಾಡೋದು ನಮಗೆ ಯಾರು ಕೇಳ್ತಾರೆ? ನಾವು ಇಲ್ಲಿ ಅವ್ರ ಮನೆಗೆ ಬಡಿಯೋ ತನಕ ನಾವೇನು ಮಾಡಕ್ಕಾಗಲ್ಲ. ನೋಡ್ರಿ, ನೀವು ಇಲ್ಲೇ ತನಕ ನಾವು ಬರೀ ಇಲ್ಲೇ ಕುಂತೇವೆ ಮಾತಾಡಿದೇವೆ, ಯಾರ್ದಾರು ಮನೆಗೆ ಹೋದಿಲ್ಲ. ನಿಮ್ಮೊಂದು ಗುಂಪು, ನಮ್ದೊಂದು ಟೀಮ್ ಒಂದು 45 ಮಂದಿ ಆಗಲ್ಲ, 8 ಗಾಡಿ ತೊಗೊಂಡು ಹೋಗೋಣ ನೋಡ್ರಿ. ಜಿಲ್ಲಾಧ್ಯಕ್ಷರು ಕೇಳೋದು ಏನು ಯಾಕೆ ನಮ್ದು ಏನ್ ತಪ್ಪದ? ಯಾವ ಕಾರ್ಯಕರ್ತರು ಸರಿಯಪ್ಪ, ರೇವು ನಾಯಕರಿಗೆ ಒಬ್ಬನೇ ಬರೀ ಬಂಜಾರ ಸಮಾಜದವ್ರು ಓಟ್ ಹಾಕಿದ್ರೆ ನಮ್ಗೆ ಅಡ್ಡಿ ಇಲ್ಲ. ಈ ಗ್ರಾಮೀಣ ಕ್ಷೇತ್ರದಾಗ ರೇವು ನಾಯಕರ ಓಟ್ ಎಷ್ಟೋ ಅವ್ರು ಹೇಳಿ. ಒಂದ್ ರೇವು ನಾಯಕರಿಗೆ ಬಂದಿರ್ತಕ್ಕಂಥ ಬರೀ 4 ಓಟ್ ಬಂಜಾರ ಸಮಾಜ ಇವತ್ತ. ನೀವ್ ಯಾರು ಹಾಕಿ, ಪ್ರತಿಯೊಬ್ಬರು ಯಾರು ಹಾಕಿಲ್ಲ ಅಂದ್ರೆ ಓಟ್ ಬಂದು ಇರ್ತದ. ಈ ರೀತಿ ಹೇಳಿದಾಗ ನಾವು ಕಾರ್ಯಕರ್ತರು ಯಾರ ಮನೆಗೆ ಹೋಗ್ಬೇಕಂದ್ರೆ ದೊಡ್ಡ ಪ್ರಶ್ನೆ ಆಗ್ಬಿಟ್ಟದೆ ಇವತ್ತ. ಹಾಗಾಗಿ ನೀವೆಲ್ಲರೂ ತೀರ್ಮಾನ ಮಾಡ್ರಿ, ನಾವು ನಿಮ್ ಜೊತೆ ಯಾವತ್ತೂ ಇರ್ತೀವಿ. ಹಿಂದೆ ಬೀಳ್ತೀವಿ, ಇವತ್ತು ಬಿರ್ತೀವಿ. ಪಕ್ಷದ ವಿರೋಧ ಬಗ್ಗೆ ನಾವ್ ಯಾರೂ ತಲೆ ಕೆಡಿಸೋದಿಲ್ಲ. ನಾವು ಪಕ್ಷದೊಳಗೆ ಇರಬೇಕು, ಪಕ್ಷದ ಕೆಲಸ ಮಾಡ್ಬೇಕು. ಅದ್ರ ನಾಯಕತ್ವನ ಗಟ್ಟಿತನ ಇರ್ಬೇಕು. ನಾಯಕರು ಯಾರ ಜೊತೆ ಹೋಗ್ಬೇಕು ಅಂತಕ್ಕಂಥ ತೀರ್ಮಾನ ಮಾಡ್ಬೇಕು. ಅದು ನಾಯಕರ ಜೊತೆ ಹೋಗ್ತಾನೆ. ಹ್ಯಾಂಗ ಹೋಗ್ತಾನೆ ಹೋಗಿ ಮಗ ನೋಡ. ಇಲ್ಲಿ ನನ್ನ ಮನೆ ನಡ್ಸ್ಲಕ್ಕೆ ಯಾವನ ಕೊಟ್ಟು ನಡ್ಸ್ಲತ್ತಿಲ್ಲ. ಪ್ರಕಾಶ್ ಸಾಗರ್ಗೆನೆ ಎಲ್ಲ ಶರಣೂರ್ ಆಸರೋ ಜೊತೆ ಹೋದ್ರು ಪ್ರಕಾಶ್ ಪಾರ್ಟಿಯಿಂದ ಹೊರಗೆ ಹಾಕಬೇಕು. ಪಾರ್ಟಿಯನ್ನು ಯಾರು ಹಾಕೊಂಡಲ್ಲ, ಇದು ಸಾರ್ವಜನಿಕನ ಸ್ವತ್ತದ. ಇದು ಮಾತು ಎದಕ್ಕೆ ಆಡ್ತಿದ್ರೆ ಪಕ್ಷನ ಶಿಸ್ತಂತ ಮಾತಾಡ್ತಿರಲ್ಲ, ಎಲ್ಲಿ ಶಿಸ್ತದ ತೋರಿಸ್ರಿ ನಮ್ಗೆ ಸಾಕು. ಒಂದು ಗ್ರಾಮೀಣ ಕ್ಷೇತ್ರದಾಗ ಎಷ್ಟು ಮಂದಿ ಪದಾಧಿಕಾರಿಗಳು ತೋರಿಸ್ರಿ ನಮಗ ಶಿಸ್ತದಲ್ಲ, ತೋರಿಸ್ರಿ. ಮತ್ತೆ ಒಬ್ಬನೇ ಒಂದು ಶೆಡ್ಯೂಲ್ ಕಾಸ್ಟ್ ಅಧ್ಯಕ್ಷ, ಅದು SC/ST ಅಧ್ಯಕ್ಷ ನಿಂಗಪ್ಪ, ಜನರಲ್ ಅಧ್ಯಕ್ಷ ವೈದ್ಯನಾಥ್ ತಡ್ಕಲ್ಗೌಡ್ರು, ಬ್ಯಾಕ್ವರ್ಡ್ ಅಧ್ಯಕ್ಷ ನಿರ್ಮಲಾ ಬರಗಲ್ಲಿ ಮೇಡಮ್, ಇನ್ನೊಬ್ಬ ಬ್ಯಾಕ್ವರ್ಡ್ ಅಧ್ಯಕ್ಷ ಯಾರ ನಮ್ಮ ಬಲರಾಮ್ ಪೂಜಾರಿ. ಮುಗುದೇ. ಇವ್ರು ಕೆಳಗೆ ಬಾಡಿಗಳು ಹಾಕಿಲ್ಲ. ಯಾಕೆ ಮಾಡಿಲ್ಲ ಅಂದ್ರೆ ಪಕ್ಷ ಸಂಘಟನೆ ಆಗ್ಬಾರ್ದಲ್ಲ. ಪಕ್ಷ ಸಂಘಟನೆ ಆಗ್ಬೇಕು ಅಂತದಿದ್ರೆ ಕೆಳಗೆ ಬಾಡಿ ಮಾಡ್ಲಕ್ ಸಾಧ್ಯ. ಸರಿ, ಇವತ್ತು ನೀವೆಲ್ಲ ಚುನಾವಣೆ ಮಾಡಿದ್ರೆ ಕಷ್ಟಪಟ್ರಿ, ಎಲ್ಲ ಆಯ್ತು. ಅದು ಅಟ್ಲೀಸ್ಟ್ ಕಾರ್ಯಕರ್ತರಿಗೆ ಕರೆದು ಒಂದು ಅಭಿನಂದನೆ ಕೂಡ ಹೇಳಕ್ಕಾಗಿಲ್ಲ ಅವರಿಗೆ ಇವತ್ತಿಗೂ ಕೂಡ. ಇದು ಎಂತ ನಾಚಿಗಡಿ ನಮ್ಗೆ? ಸರಿಯಪ್ಪ, ಯಾವನೊಬ್ಬ ತಪ್ಪು ಮಾಡಿರ್ಬೋದು, ನಾವು ಒಪ್ಕೊಳ್ತೀನಿ. ಹೌದಾ? ಪಕ್ಷ ವಿರೋಧಿಗಳಕ್ಕೆ ಯಾರೋ 4-5 ಮಂದಿ ತಪ್ಪು ಮಾಡಿರ್ಬೋದು, ನಾವು ಒಪ್ಕೊಳ್ಳೋಣ. ನಿಮಗೆ ಯಾರು ತಂದ್ರೆ ಅವರೇ ತಪ್ಪು ಮಾಡ್ರಿ. ಮರ ನಾವೇ ಮಾಡೋದು. ನಿಮ್ಗೆ ಯಾವ ತಂದ ಅವನೇ ತಪ್ಪಣ್ಣ, ಯಾವ ಟಿಕೆಟ್ ಇಸ್ಕೊಂಡ ಅವನೇ ಗುಲಾಬಿಗೆ ಆಗ್ಯಾನ, ಅವನೇ ತಪ್ಪಣ್ಣ. ನಮ್ಗೇನು ಮಾತಾಡ್ತೀರಿ ನೀವು? ಆದ್ರೆ ಇವತ್ತ ಯಾರು ತಪ್ಪು ಮಾಡ್ಯಾರ ಅವರೇ ಇವತ್ತು ಮನೆ ಬಾಗಿಲು ಮುಂದಾರ. ಇವತ್ತು ಸಣ್ಣ ಕಾರ್ಯಕರ್ತರೆಲ್ಲ ರೋಡ್ ಮೇಲೆ ಅದ. ಇದು ಯಾರಿಗೆ ಹೇಳ್ಬೇಕು ನಾವು? ಇದು ಯಾರಿಗೆ ಗೊತ್ತಿಲ್ಲ? ಜಿಲ್ಲಾಧ್ಯಕ್ಷರಿಗೆ ಗೊತ್ತಿಲ್ಲ, ರಾಜ್ಯಾಧ್ಯಕ್ಷರಿಗೆ ಗೊತ್ತಿಲ್ಲ, ಏನು ಉಸ್ತುವಾರಿಗೆ ಗೊತ್ತಿಲ್ಲ. ಎಲ್ಲ ಗೊತ್ತಿದ್ರು ಕೂಡ ಕಾರ್ಯಕರ್ತರು ಕುತ್ತಿಗೆ ಯಾಕೆ ಹೋಯ್ಕತ್ತೀವಲ್ಲ. ಹಾಗಾಗಿ ಇವೆಲ್ಲ ಮಾತಾಡ್ಕೊತ ಸಾಕ್ರೆ ಇದೆಲ್ಲ ದೊಡ್ಡದಾಗ್ತದ. ಒಂದು ತೀರ್ಮಾನ ಮಾಡ್ರಿ. ಜಗದೇವ್ ಗುತ್ತೇದಾರ್ ಜಿಲ್ಲಾ ಅಧ್ಯಕ್ಷರದ್ರ, ಅವ್ರ ಮನೆಗೆ ಎಂದ್ ಹೋಗೋಣ. ಇವತ್ತು ಸಿಗ್ತಿರಂದ್ರೆ ಕೇಳ್ರಿ, ಎಲ್ಲ ಗಾಡಿ ಇಲ್ಲೇ ಬಾರ್ವ ಸೀದಾ ಮನೆಗೆ ಹೋಗೋಣ. ನಾವು ಏನಂತ ಹೇಳಕ್ಕ, ನಾವು ಪಕ್ಷದಾಗ ಕೆಲಸ ಮಾಡ್ಬೇಕಾ ಮಾಡ್ಬಾರ್ದ? ಯಾವ್ದು ಬೇಕಾದ್ರೆ ನಂಗೆ ದೊಡ್ಡದಿಲ್ಲ ಅಂತ ಹೇಳ್ತಾರೆ. ಮಾತಾಡೋದು ಬ್ಲಾಕ್ ಅಧ್ಯಕ್ಷರಿಗೆ ಮಾತಾಡೋದು, ಕಾರ್ಯಕರ್ತರ ಮೀಟಿಂಗ್ ಬಾ ಅಂದ್ರೆ ಬರ್ಲ ಅಂತ ಹೇಳಿ ಅವ್ರಿಗೇನು ಮಾತಾಡ್ತೀರಿ? ಇದು ಕಾರ್ಯಕರ್ತರು ನೀವರೇ ಕರೆದಿಲ್ಲ. ಯಾರೊಬ್ರು ಕಾರ್ಯಕರ್ತರು ಇಷ್ಟ ಶಕ್ತಿಯಿಂದ ಕರೆದಾರ. ಅಟ್ಲೀಸ್ಟ್ ಬರ್ಬೇಕಲ್ಲ. ಈ ರೀತಿ ನೋಡ್ತದ ಅಂತ ಹೇಳೋದನ್ನ ಆಗ್ಬೇಕಲ್ಲ. ನಾ ಹೇಳ್ತೀನಪ್ಪ ಕೇಳು ಅಂತ ಹೇಳ್ಬೇಕಲ್ಲ. ಇಲ್ಲಂದ್ರ ಯಾಕಪ್ಪ ಸುಮ್ಮನೆ ನಮ್ಗೆ ಅದು ಕಿರಿಕಿರಿ ಅಂದ್ರೆ ಯಾರ್ದಾರ ಮನೆಗೆ ಹೋಗೋಮ್, ಯಾರ್ದಾರ ಕೆಲಸ ಮಾಡ್ಕೊಂಡು ಬದುಕ. ಅದು ಇದ್ದದಂತೂ ಸಾಧ್ಯ. ಜಿಲ್ಲಾ ಅಧ್ಯಕ್ಷರಾಗಿರ್ಬೋದು, ಏನ್ರಿ ನಮ್ಮ ಗ್ರಾಮೀಣ ಅಧ್ಯಕ್ಷರಾಗಿರ್ಬೋದು, ಪಕ್ಷ ಚಟುವಟಿಕೆ ಅಥವಾ ಟಿಕೆಟ್ ಹಂಚಿಕೆ. ಇವತ್ತು ನೋಡ್ರಿ, ನಾಳೆ MP ಎಲೆಕ್ಷನ್ ಬರ್ತದೆ. ನೀವು ಯಾರ ಮಾತು ಕೇಳಿ MP ಎಲೆಕ್ಷನ್ ಮಾಡ್ತೀರಿ ಕಲ್ರಿ? ನೀವು ಯಾರಿಗೆ ಫಾಲೋ ಮಾಡ್ತೀರಿ? ನಾವ್ ಯಾರಿಗೆ ಫಾಲೋ ಮಾಡ್ಬೇಕು ಇವತ್ತ?
ಇವತ್ತ ಕಾಂಗ್ರೆಸ್ ಪಕ್ಷದಿಂದ ಲಾಭ ಪಡ್ಕೊಂಡಿರ್ತಕ್ಕಂಥ ಯಾವ ಲೀಡರ್ಗಳ ಜೊತೆ ಅದನ್ನ ಹೇಳ್ರಿ. ನಮ್ಮಲ್ಲಿ ಇವತ್ತ ನಾಯಕರು ಇವತ್ತು ಒಬ್ರು ಯಾಕೆ ಬಂದಿಲ್ಲ ಇವತ್ತು? ಯಾಕಂದ್ರೆ ಅವ್ರಿಗೆಲ್ಲನೂ ಆನಂದದ, ಅವ್ರಿಗೆಲ್ಲನೂ ಸಂಪತ್ತು ಬರೀತ, ಅವ್ರು ಸೀದಾ ಮನೆಗೆ ಹೋಗ್ತಾರೆ, ಅವ್ರ ಕಾರವಾರ ಮಾಡ್ಕೊಳತ್ತಾರ. ಆದ್ರೆ ಈಗ ನಮಗ್ ಗೊತ್ತಿರ್ಬೇಕಲ್ಲ. ಹಂಗ ನಾವ್ ಏನೇ ಮಾಡಿದ್ರು ನಾವ್ ಯಾರು ಹೆಸರು ಕೆಲಸ ಮಾಡಕ್ ನಮ್ಮ ಲೀಡರ್ ಯಾರು ಇದು ಗ್ರಾಮೀಣ. ಈಗ ಇಬ್ಬರು ಮಿನಿಸ್ಟರ್ ಅಂತ ಹೇಳ್ತೀರಿ. ಈಗ ನಮ್ಗೆ ಇಡೀ ಗ್ರಾಮೀಣ ಕ್ಷೇತ್ರದ ಒಂದು ಕೆಲಸ ಮಾಡ್ಬೇಕಂದ್ರೆ ರೇವು ನಾಯಕ ಲೆಟರ್ ಕೊಡು ಅಂತ ಹೇಳ್ತೀರಿ. ಇವತ್ತು ರೇವು ನಾಯಕ ಕೇಳಿದ್ರೆ ನೀವು ನಮ್ ಕೆಲಸ ಮಾಡಿಲ್ಲ, ನಿಮ್ ಸನಿ ಬರಬೇಡ ಅಂತ ಹೇಳ್ತಾರ. ನಾವ್ ಯಾರು ಕೆಲಸ ಮಾಡಿಲ್ಲ ಅಂದ್ರೆ ರೇವು ನಾಯಕ 70,000 ಅವ್ರ ಮನೇಲಿಂದ ಹಾಕ್ತಾರೆ, ನಾವು ಕಂದನಲ್ಲಿ ಹಾಕ್ತಾರೆ ಅವ್ರಿಗೆ.